ಜನತೆಗೆ ಟಿವಿ4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸಂಗೀತ ಭಟ್. ನಾಡು ರಸ್ತೆಯಲ್ಲಿ ಜೋಡಿ ರೊಮ್ಯಾನ್ಸ್ ವಿಡಿಯೋ ವೈರಲ್. ಕ್ರಿಕೆಟ್ ಆಡುವ ನೆಪದಲ್ಲಿ ಬೈಕ್ ಕಳ್ಳತನ. ಯುವಕನ ಗಿಟಾರ್ ನಾದಕ್ಕೆ ಮೀನುಗಳು ಕುಣಿಯುತ್ತಿವೆ. ಜೀವದ ಹಂಗು ತೊರೆದು ವ್ಯಕ್ತಿಯ ಪ್ರಾಣ ರಕ್ಷಣೆ. ತುಂಗಾ ನದಿಗೆ ತಡೆಗೋಡೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಮೀನುಗಾರರ ಬಲೆಗೆ ಬಿದ್ದ 1500 ಕೆಜಿ ತೂಕದ ಸೂಪರ್ ಶಾರ್ಕ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೋಟ ಶ್ರೀನಿವಾಸ್ ಪೂಜಾರಿ ಧರಣಿ. ರಾಮನಗರ ಹೆಸರು ಬದಲಾಯಿಸಿದರೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ. ನಾಡು ರಸ್ತೆಯಲ್ಲಿ ಪ್ರೇಮಿಗಳಿಬ್ಬರು ರೊಮ್ಯಾನ್ಸ್ ಮಾಡುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಾಡು ರಸ್ತೆಯಲ್ಲಿ ಜೋಡಿ ರೊಮ್ಯಾಂಟಿಕ್ ಮೂಡ್ಗೆ ಇಳಿದ ವಿಡಿಯೋ ವೈರಲ್ ಆಗಿದೆ. ರಸ್ತೆಯಲ್ಲಿ ಸಾಗುವ ವಾಹನಗಳು ಒಂದು ಕ್ಷಣ ಈ ಜೋಡಿ ಬಳಿ ನಿಧಾನ ಮಾಡಿ ಸಾಗುತ್ತಿರುವುದನ್ನು ನೀವು ಗಮನಿಸಬಹುದು. ಸಿನಿಮಾ ಶೈಲಿಯಲ್ಲಿ ಯುವತಿಯನ್ನು ಎತ್ತಿಕೊಂಡು ವೇಗವಾಗಿ ನಡೆದ ಈತ ಕೆಲ ದೂರ ತೆರಳಿದ್ದಂತೆ ದಪ್ಪನೆ ಬಿದ್ದಿದ್ದಾರೆ. ಈ ವಿಡಿಯೋ ಭರ್ಜರಿ ಕಮೆಂಟ್ ವ್ಯಕ್ತವಾಗಿದೆ. ಕ್ರಿಕೆಟ್ ಆಡುವ ನೆಪದಲ್ಲಿ ಯುವಕನೊಬ್ಬ ಬೈಕ್ ಕಳ್ಳತನ ಮಾಡಲು ಯತ್ನಿಸಿರುವ ವಿಡಿಯೋ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯುವಕನೊಬ್ಬ ಬ್ಯಾಟ್ ಹಿಡಿದು ಆಗಮಿಸಿದ್ದಾನೆ. ನಡೆದುಕೊಂಡು ಬಂದು ಯುವಕ ಬ್ಯಾಟ್ ಹಿಡಿದು ಬೌಂಡರಿ 6 ನೀಡಿದ್ದಾನೆ. ನಂತರ ಆಟದ ಮಧ್ಯೆ ಬೈಕ್ ಹ್ಯಾಂಡಲ್ ಲಾಕ್ ಚೆಕ್ ಮಾಡಿದ್ದಾನೆ. ಇನ್ನೇನು ಬೈಕ್ ಕಳ್ಳತನ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಸಿಸಿಟಿವಿ ಕ್ಯಾಮೆರಾ ನೋಡಿ ಅರ್ಧಕ್ಕೆ ಕೈಬಿಟ್ಟ ಓಡಿ ಹೋಗಿದ್ದಾನೆ. ಈ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಯುವಕನೊಬ್ಬನ ಗಿಟಾರ್ ನಾದಕ್ಕೆ ಮೀನುಗಳೆಲ್ಲ ಕುಣಿಯುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲದೆ ಸಾಮಾಜಿಕ ಜಾಲತಾಣದ ವೀಕ್ಷಕರಿಂದ ಅತಿ ಹೆಚ್ಚು ಮೆಚ್ಚುಗೆಯನ್ನು ಪಡೆಯುತ್ತಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವಕನೊಬ್ಬ ನದಿಯ ದಡದಲ್ಲಿ ಕುಳಿತು ಗಿಟಾರ್ ಬಾರಿಸುತ್ತಿರುವುದನ್ನು ನೋಡಬಹುದು. ಯುವಕ ಗಿಟಾರ್ ನುಡಿಸುತ್ತಿರುವ ರೀತಿಗೆ ಮೀನುಗಳು ಸಹ ಪ್ರತಿಕ್ರಿಯೆ ನೀಡುತ್ತಿದೆ. ಈ ವಿಡಿಯೋ ನೋಡಿದರೆ ಮೀನುಗಳು ಗಿಟಾರ್ ನಾದಕ್ಕೆ ಕುಣಿಯುತ್ತಿರುವಂತೆ ಅನಿಸುತ್ತದೆ. ಈ ದೃಶ್ಯವನ್ನು ನಾವು ನೀರಿನ ಮೇಲೆ ಸಣ್ಣ ಪ್ರಮಾಣದ ಗುಳ್ಳೆಗಳಾಗಿ ನೋಡಬಹುದು. ಜೀವದ ಹಂಗು ತೊರೆದು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದಂತಹ ಯುವಕನನ್ನು ಮತ್ತೊಬ್ಬ ಯುವಕ ಕಾಪಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಹಲವೆಡೆ ಪ್ರವಾಹ ಉಂಟಾಗಿದೆ. ಈ ವೇಳೆ ಓರ್ವ ಯುವಕ ಪ್ರವಾಹಕ್ಕೆ ಸಿಲುಕಿದ್ದು ಮತ್ತೊಬ್ಬ ಯುವಕ ಪ್ರಾಣ ಉಳಿಸಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಭಾರಿ ಪ್ರವಾಹದಲ್ಲಿ ಯುವಕನೊಬ್ಬ ಮುಳುಗಿದ್ದಾನೆ. ನೋಡುಗರೊಬ್ಬರು ಸೇತುವೆಯ ಮೇಲೆ ಹಗ್ಗದ ಸಹಾಯದಿಂದ ವ್ಯಕ್ತಿಯನ್ನು ರಕ್ಷಿಸಿದ್ದಾರೆ. ಆದರೆ ರಕ್ಷಿಸಿದ ಯುವಕನಿಗೆ ಕಾರ್ಯವನ್ನು ನೆಟ್ಟಿಗರು ಶ್ಲಾಘಿಸಿದ್ದಾರೆ. ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ. ಟಿವಿ4 ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ.
ತುಂಗಾ ನದಿಗೆ ತಡೆಗೋಡೆ ನಿರ್ಮಿಸಲಾಗುವುದು ಎಂದು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ತುಂಗಾ ನದಿಗೆ ಹರಕೆರೆಯಿಂದ ಸಾವೈಪಾಳ್ಯವದವರೆಗೆ ತಡೆಗೋಡೆ ನಿರ್ಮಿಸಲಾಗುವುದು ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಗಾಜನೂರಿಗೆ ಭೇಟಿ ನೀಡಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಬಳಿಕ ತುಂಗಾ ನದಿಯ ನೀರಿನಿಂದ ಮುಳುಗಿದ ಪ್ರದೇಶಗಳಿಗೆ ಭೇಟಿ ನೀಡಿ ಅವರು ಮಾತನಾಡಿದರು. ಅಷ್ಟರೊಳಗೆ ಕ್ರಿಯಾ ಯೋಜನೆ ಮಾಡಿ ಐ ಥಿಂಕ್ ಇಟ್ಸ್ ಅ ಬಿಗರ್ ಅಮೌಂಟ್. ನಮಗೇನು ಹಣ ಬರುತ್ತೆ ಅದು ಸಾಲದಿಲ್ಲ. ಸೊ ಬಟ್ ಒಂದು 40-50 lakhs 50 crores ಬೇಕಾಗ್ಬೋದು. ಅದಕ್ಕೆ ಅಂದರೆ ಪರ್ಮನೆಂಟ್ 500 ಇದನ್ನು ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅನ್ ಇಂಜಿನಿಯರ್. ಅವ್ರು ಕೊಟ್ಟ ಮೇಲೆ ಅದನ್ನ ಮೂವ್ ಮಾಡ್ತೀನಿ. ಅದು ಕೆಲಸ ಮಾಡಿಸ್ತಕ್ಕಂಥ ಜವಾಬ್ದಾರಿ ನನ್ನ ತರ. ನೋ ಅದು ಬೇರೆ ಇಂಟರ್ನಲ್. ಅದಕ್ಕೆ ನಾನು ಹೇಳ್ತಾ ಇರೋದು ತುಂಗಾ ನದಿ ಏನು ಡ್ಯಾಮೇಜ್ ಆಗಿದೆ ಅದನ್ನ ಕುರುಬ್ರಪಾಳ್ಯ ಇಸ್ ಟೋಟ್ಲಿ ಒಳಗಡೆ ಇರೋದು ಡಿಫ್ರೆನ್ಸ್. ಅದು ಶಿವಮೊಗ್ಗ ನಮ್ಮ ಕಾರ್ಪೊರೇಷನ್ ಲೆವೆಲಲ್ಲಿ ಮಾಡ್ಕೋತೀವಿ. ಈ ತುಂಗಾದೇನಿದೆ ಕಾರ್ಪೊರೇಷನ್ ಲೆವೆಲಲ್ಲಿ ಮಾಡೋಕ್ಕಾಗಲ್ಲ. 5 ಕೋಟಿ ಯಾವುದೋ ಒಂದು ಯೋಜನೆ ಮಾಡಿ ಟೆಂಪ್ರವರಿ ಆಗ್ಬಿಡುತ್ತೆ ಅದು ಕೆಲಸ. ಮತ್ತೆ ನಾಳೆ ನಮಗೆ ತೊಂದರೆ ಆಗುತ್ತೆ. ಮಾಡಿದ್ರೆ 1 kg ಅಥವಾ 5 kgವರೆಗಿನ ಮೀನುಗಳನ್ನ ನೀವು ನೋಡಿರ್ಬೋದು. ಆದ್ರೆ ಇಲ್ಲಿ ಮೀನುಗಾರರಿಗೆ 1500 kg ತೂಕವಿರುವ ಸೂಪರ್ ಶಾರ್ಕ್ ಒಂದು ಸಿಕ್ಕಿದೆ. ತೆಲಂಗಾಣದ ಕೃಷ್ಣಾ ಜಿಲ್ಲೆಯ ಮಚಿಲಿಪಟ್ಟಣದ ಸಮುದ್ರದಲ್ಲಿ ಬೇಟೆಗೆ ತೆರಳಿದ್ದ ಮೀನುಗಾರರಿಗೆ 1500 kg ತೂಕದ ಶಾರ್ಕ್ ಮೀನು ಸಿಕ್ಕಿದೆ. ಅದನ್ನು ಕ್ರೇನ್ ಸಹಾಯದಿಂದ ಹೊರತೆಗೆಯಲಾಗಿದ್ದು ಬೃಹತ್ ಮೀನು ನೋಡಲು ಜನರು ಆಗಮಿಸಿದ್ದರು. ಚೆನ್ನೈನ ವ್ಯಾಪಾರಿಗಳು ಈ ಬೃಹತ್ ಮೀನನ್ನು ಖರೀದಿಸಿದ್ದು ಮೀನು ಇರುವ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ನನ್ನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ ಮಾತುಗಳನ್ನ ಹಿಂಪಡೆಯಬೇಕು ಎಂದು ಕೋಟ ಶ್ರೀನಿವಾಸ್ ಅವರು ಧರಣಿ ನಡೆಸಿದ್ದಾರೆ. ತಮ್ಮ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ ಆರೋಪವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದ್ದಾರೆ. ಸಿಎಂ ತಮ್ಮ ಮೇಲೆ ಮಾಡಿದ ಆರೋಪದ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ 1 ವಾರದ ಗಡುವು ನೀಡಿದ್ದರು. ಆದರೆ ಸಿಎಂ ಸ್ಪಂದಿಸಿದ ಹಿನ್ನೆಲೆ ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಇಟ್ಟುಕೊಂಡು ಸಂಸದ ಕೋಟ ಶ್ರೀನಿವಾಸ್ ಅವರು ಧರಣಿ ಮಾಡಿದ್ದಾರೆ. ರಾಮನಗರ ಹೆಸರನ್ನ ಬದಲಾಯಿಸಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು, ಈ ಬಗ್ಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಮನಗರ ಜಿಲ್ಲೆಗೆ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ರಾಮನಗರ ಹೆಸರು ಬದಲಾಯಿಸಿದೆ ಆದರೆ ಖಂಡನೀಯ ಎಂದು ಅವರು, ರಾಮನಗರ ಹೆಸರು ಇದ್ದರೆ ನಿಮಗೇನು ಸಮಸ್ಯೆ ಎಂದು ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಹೆಸರು ಬದಲಾಯಿಸಿದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಅವನು ಗೆದ್ದಂತ ಮುಸ್ಲಿಂ MLAಗೆ ಅವನು ಬೋರ್ಡ್ ಹಾಕಕ್ಕೆ ಹೇಳಿ. ಸೊ ಈ ರೀತಿಯ ದ್ರೋಹದ ಕೆಲಸ ಮಾಡ್ತಾ ಇರುವಂತ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ಗೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. ಸೊ ಇದನ್ನ ವಾಪಸ್ ತಗೊಳ್ಬೇಕು. ಇಲ್ಲಾಂದ್ರೆ ರಾಜ್ಯಾದ್ಯಂತ ಇದೇ ಆಗಸ್ಟ್ 2ನೇ ತಾರೀಕು ನಾವು ಇದರ ವಿರುದ್ಧ ಹೋರಾಟ ಮಾಡುವಂತಹದನ್ನ ನಿರ್ಧಾರ ಮಾಡಿದ್ದೀವಿ. ಸೊ ಈ ರೀತಿಯ ನಿಮ್ಮ ಮಾನಸಿಕತೆ ಬದಲಾವಣೆ ಮಾಡ್ಕೊಳ್ಳದೆ ಇದ್ರೆ ರಾಮನ ಶಾಪ ತಟ್ಟತ್ತೆ ಅಂತ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ TV4 ಕನ್ನಡ ಸುದ್ದಿವಾಹಿನಿ. ನಾನು ಸಂಗೀತಾ ಭಟ್.